ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಕುಲಕರ್ಣಿಗೆ ಯುಟಿಪಿ ನಂಬರ್ ಅನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಯುಟಿಪಿ ನಂಬರ್ 3674 ಎನ್ನುವಂತ ಸಂಖ್ಯೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಇದು ಯುಟಿಪಿ ನಂಬರ್. ಇವತ್ತು ಎಲ್ಲ ಕೈದಿಗಳಿಗೂ ಕೂಡ ಸಿಟಿಪಿ ನಂಬರ್ ಅನ್ನ ನೀಡಲಿದ್ದಾರೆ. ಕ್ವಾರಂಟೈನ್ ಸೆಲ್ನ ಡಿ ಬ್ಯಾರಕ್ ನಲ್ಲಿ ಇರುವಂತಹ ಕೈದಿಗಳು ದರ್ಶನ್ ಬ್ಯಾರಕ್ನ ಪಕ್ಕದಲ್ಲೇ ಕುಲಕರ್ಣಿ ಅವರ ಬ್ಯಾರಕ್ ಇದೆ. 10 ದಿನಗಳ ಬಳಿಕ ಇಲ್ಲಿಂದ ಬೇರೆ ಕಡೆಗೆ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗತ್ತೆ. ಸದ್ಯ ವಿನಯ್ ಕುಲಕರ್ಣಿ ಅವರು ಊಟ ಮಾಡದೆ ಚಿಂತೆಗೀಡಾಗಿದ್ದಾರೆ. ಬ್ಯಾರಕ್ನಲ್ಲಿ ಅಪರಾಧಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಪರಾಧಿಗಳು ಸಹ ಕುಟುಂಬಸ್ಥರನ್ನ ನೆನೆದು ಕಣ್ಣೀರನ್ನ ಇಟ್ಟಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಚಪಾತಿಯನ್ನ ಜಿಲ್ಲಾಧಿಕಾರಿಗಳು ನೀಡ್ತಾರೆ. ಕ್ವಾರಂಟೈನ್ ಸೆಲ್ನ ಡಿ ಬ್ಯಾರಕ್ನಲ್ಲಿ ಸದ್ಯ ಕೈದಿಗಳು ಇದ್ದಾರೆ. ಜೊತೆಗೆ ಯುಟಿಪಿ ಹಾಗೆ ಸಿಟಿಪಿ ನಂಬರ್ನ ಕೂಡ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಯುಟಿಪಿ ಅಂತ ಬಂದಾಗ ಅಂಡರ್ ಟ್ರಯಲ್ ಪ್ರಿಸನರ್, ವಿಚಾರಣಾಧೀನ ಕೈದಿ ಅಂತ ಹೇಳಿ ಆ ಒಂದು ನಂಬರನ್ನು ನೀಡಲಾಗುತ್ತೆ. ಇನ್ನು ವಿಚಾರಣೆ ಮುಗಿಯೋವರೆಗೂ ಕೂಡ ಜೈಲಿನಲ್ಲಿ ಇವರು ಬಂಧನದಲ್ಲೇ ಇರ್ತಾರೆ. ಆದರೆ ಇವರಿಗೆ ಜೈಲಿನಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಸುವಂತಿಲ್ಲ. ಇನ್ನು ಬೇಲ್ ಪಡೆಯುವಂತಹ ರೈಟ್ಸ್ ಇವರಿಗೆ ಇರುತ್ತೆ. ಕಾನೂನು ನೆರವನ್ನು ಅವರು ಪಡಿಬಹುದು. ಇವರ ಪ್ರಕರಣಗಳನ್ನು ಅಂಡರ್ ಟ್ರಯಲ್ ರಿವ್ಯೂ ಕಮಿಟಿ ಅಂದರೆ UTRC ನಿಯಮಿತವಾಗಿ ಪರಿಶೀಲನೆಯನ್ನ ಮಾಡುತ್ತೆ. ಇನ್ನು ಸಿಟಿಪಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಶಿಕ್ಷೆಗೆ ಒಳಗಾದಂತಹ ಕೈದಿ, ಕನ್ವಿಕ್ಟ್ ಪ್ರಿಸನರ್ ಅಂತ ಹೇಳ್ತೀವಿ. ನ್ಯಾಯಾಲಯದಿಂದ ತಪ್ಪು ಸಾಬೀತಾಗಿ ಶಿಕ್ಷೆಯನ್ನ ವಿಧಿಸಲ್ಪಟ್ಟಂತಹ ಕೈದಿ. ಇವರು ಶಿಕ್ಷೆಯ ಅವಧಿಯನ್ನ ಜೈಲಿನಲ್ಲಿ ಕಳೀತಾರೆ. ಜೈಲು ನಿಯಮಗಳ ಪ್ರಕಾರವಾಗಿ ಜೈಲಿನಲ್ಲಿ ಕೆಲಸ ಮಾಡೋದು ಇಲ್ಲಿ ಕಂಪಲ್ಸರಿ ಆಗಿರುತ್ತೆ. ಇನ್ನು ಇವರಿಗೆ ಬಿಡುಗಡೆ ಅಥವಾ ಶಿಕ್ಷೆ ಕಡಿತ ಪಡೆಯುವಂತಹ ಹಕ್ಕು ಕೂಡ ಇರುತ್ತೆ. ಆದರೆ ಉತ್ತಮ ನಡವಳಿಕೆಯ ಆಧಾರದ ಮೇಲೆ ಅಷ್ಟೇ ಇವರು ತಮ್ಮ ಶಿಕ್ಷೆಯ ಅವಧಿಯನ್ನು ಮುಗಿಸಿ ಬಿಡುಗಡೆ ಆಗ್ತಾರೆ. ಹಾಗಾಗಿ ಈಗ ಕುಲಕರ್ಣಿಗೆ ಯುಟಿಪಿ ನಂಬರ್ ಸಿಕ್ಕಿದೆ. ಹಾಗೆ ಉಳಿದ ಕೈದಿಗಳಿಗೆ ಇವತ್ತು ಸಿಟಿಪಿ ನಂಬರ್ ಅನ್ನ ನೀಡಲಾಗುತ್ತೆ. ಅಪರಾಧಿಗಳು ಈಗ ಕುಟುಂಬಸ್ಥರನ್ನ ನೆನೆದು ಸದ್ಯ ಜೈಲಿನಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಸದ್ಯ ನೆನೆಯೂ ಕೂಡ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಏನಾದರೂ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾರಾ ವಿನಯ್ ಕುಲಕರ್ಣಿ ಅನ್ನೋದೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹತ್ತು ವರ್ಷಗಳ ಹಿಂದೆ ರಾಜ್ಯದಾದ್ಯಂತ ಭಾರೀ ಸದ್ದು ಮಾಡಿದಂತಹ ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು 17 ಮಂದಿ ಅಪರಾಧಿಗಳಿಗೆ ಶಿಕ್ಷೆಯನ್ನ ಪ್ರಮಾಣವನ್ನು ಪ್ರಕಟ ಮಾಡಿದೆ. ಮಾಜಿ ಸಚಿವ ಹಾಗೆ ಕಾಂಗ್ರೆಸ್ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆ ಹಾಗೆ ಒಬ್ಬ ಅಪರಾಧಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಾಸಕ ಸ್ಥಾನದ ಬಗ್ಗೆ ವಕೀಲರ ಜೊತೆಗೆ ಕುಲಕರ್ಣಿ ಚರ್ಚೆಯನ್ನ ಮಾಡ್ತಾರೆ. ಇವತ್ತು ಆರ್ಡರ್ ಪ್ರತಿಯನ್ನ ಸ್ಪೀಕರ್ ಕಚೇರಿ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಶಿಕ್ಷೆ ಪ್ರಮಾಣ ಪ್ರಕಟದ ಆದೇಶದ ಪ್ರತಿ ಏನಿದೆ ಆ ಒಂದು ಪ್ರತಿ ಸ್ಪೀಕರ್ ಕೈ ಸೇರಲಿದೆ. ಇವತ್ತೇ ತಲುಪಿದ್ದಲ್ಲಿ ಶಾಸಕ ಸ್ಥಾನವನ್ನ ರದ್ದು ಮಾಡ್ತಾರೆ ಸ್ಪೀಕರ್. ಹೈಕೋರ್ಟ್ನಿಂದ ತಡೆ ತಂದಂತೆ ಮಾತ್ರ ತೆರವುಗೊಳಿಸೋದಕ್ಕೆ ಸದ್ಯ ಅವಕಾಶ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಈಗ ಯೋಗೇಶ್ ಗೌಡ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಅಪರಾಧಿಗಳಿಗೆ ಒಂದು ರೀತಿ ಯುಟಿಪಿ ನಂಬರ್ ಕೂಡ ನೀಡಲಾಗಿದೆ. ಹಾಗೆ ಕೈದಿಗಳಿಗೆ ಇವತ್ತು ಸಿಟಿಪಿ ನಂಬರ್ ನೀಡ್ತಾರೆ. ಇದು ಒಂದು ಭಾಗವಾದರೆ ಇನ್ನು ಶಾಸಕ ಸ್ಥಾನದ ಬಗ್ಗೆ ವಕೀಲರ ಜೊತೆಗೆ ಕುಲಕರ್ಣಿ ಅವರು ಚರ್ಚೆಯನ್ನ ಮಾಡ್ತಾರಾ? ಏನಾಗಬಹುದು? ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಕೂಡ ನಿನ್ನೆ ನ್ಯಾಯಾಲಯ ವಿಧಿಸಿರುವಂತದ್ದು. ಸೊ ಈ ಕಾರಣಕ್ಕಾಗಿ ನಿನ್ನೆ ಅವ್ರನ್ನ ಸಿಬಿಐ ಪೊಲೀಸರು ಒಂದು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ದ್ರು. ಅಲ್ಲಿ ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕ ಯುಟಿಪಿ ನಂಬರ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಯುಟಿಪಿ ನಂಬರ್ 3674 ಜೈಲಾಧಿಕಾರಿಗಳು ನೀಡಿದ್ದಾರೆ. ಇವತ್ತು 11 ಗಂಟೆ ವೇಳೆಗೆ ಎಲ್ಲಾ ಕೈದಿಗಳಿಗೆ ಸಿಟಿಪಿ ನಂಬರ್ ಅನ್ನ ಕೂಡ ಜೈಲಾಧಿಕಾರಿಗಳು ನೀಡುವಂತದ್ದು. ಸದ್ಯ ಕ್ವಾರಂಟೈನ್ ಬ್ಯಾರೆಕ್ ನಲ್ಲಿ ಎಲ್ಲಾ ಕೈದಿಗಳನ್ನ ಅಧಿಕಾರಿಗಳು ಇರಿಸಿದ್ದಾರೆ. ಸೊ ದರ್ಶನ್ ಬ್ಯಾರೆಕ್ ನ ಮಾರ್ಗವಾಗಿ ಸ್ವಲ್ಪ ದೂರದಲ್ಲಿ ಈ ಒಂದು ಬ್ಯಾರೆಕ್ ಕೂಡ ಇರುವಂತದ್ದು. ಆದ್ರೆ ಪ್ರಮುಖ ವಿಚಾರ ನಾವಿಲ್ಲಿ ಗಮನಿಸಬೇಕು, ಈತ ಒಂದು ಶಾಸಕ. ಸೊ ಶಾಸಕ ಸ್ಥಾನದಲ್ಲಿದ್ದು ಸದ್ಯ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಬಹುತೇಕ ಇವತ್ತೇ ಆರ್ಡರ್ ಪ್ರತಿ ಸ್ಪೀಕರ್ UT ಖಾದರ್ ಅವರ ಕೈಗೆ ಸೇರುವ ಸಾಧ್ಯತೆ ಇರುವಂತದ್ದು. ಸೊ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟ ಹಿನ್ನೆಲೆ ಆದೇಶ ಪ್ರತಿ ಇಂದು ಸ್ಪೀಕರ್ಗೆ ತಲುಪುತ್ತೆ. ಸೊ ಒಂದ್ ವೇಳೆ ಇವತ್ತೇ ತಲುಪಿದಲ್ಲಿ ಶಾಸಕ ಸ್ಥಾನವನ್ನ ಸ್ಪೀಕರ್ ರದ್ದು ಮಾಡುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ
ಯಾಕಂದ್ರೆ ಯಾವುದೇ ಶಾಸಕ ಜನಪ್ರತಿನಿಧಿ ಆಗಿರ್ಬೋದು 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆಯನ್ನ ಒಂದು ವೇಳೆ ಪಡೆದ್ರೆ ಅಂತವರ ಶಾಸಕ ಸ್ಥಾನ ಅನರ್ಹವಾಗುತ್ತೆ. ಸೊ ಹೀಗಾಗಿ ಇವರಿಗೆ ಒಂದೇ ಆಪ್ಷನ್ ಇರುವಂತದ್ದು. ಸೊ ಇವತ್ತು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ನಿನ್ನೆ ತಂದಂತಹ ತೀರ್ಪೇನಿದೆ ಅದರ ಬಗ್ಗೆ ಒಂದು ಸ್ಟೇ ತರುವಂತದ್ದು. ಆದ್ರೆ ಅದು ಆದಷ್ಟು ಬೇಗ ಆಗುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇವತ್ತು ಸ್ಯಾಟರ್ಡೆ, ಸೊ ಮಧ್ಯಾಹ್ನ ತನಕ ಮಾತ್ರ ಹೈಕೋರ್ಟ್ ಕೂಡ ಇರುವಂತದ್ದು. ಸೊ ಹೈಕೋರ್ಟ್ ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವುಗೊಳಿಸಲು ಅವಕಾಶ ಇರುತ್ತೆ. ಸೊ ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸೊ ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಬಳಿಕ ಇದು ವಾದ ಪ್ರತಿವಾದ ನಡೀಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಿಬಿಐನ ಪರ ಪೊಲೀಸರು ಕೂಡ ಇದಕ್ಕೆ ಪ್ರತಿವಾದವನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ಆದ್ರೆ ಸದ್ಯದ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಆದಷ್ಟು ಬೇಗ ಅನರ್ಹವಾಗುತ್ತೆ. ಹಾಗೇನೆ ಇದರಲ್ಲಿ ಕೆಲವೊಂದು ಪ್ರೊಸೆಸ್ ಇರುತ್ತೆ. ಏನಂದ್ರೆ ಈಗಾಗಲೇ ಧಾರವಾಡ ಕ್ಷೇತ್ರದ ಶಾಸಕನಾಗಿ ಈತ ಇದ್ದಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಇವರು ಒಂದು ವೇಳೆ ಶಾಸಕ ಸ್ಥಾನದ ಅನರ್ಹಗೊಂಡ್ರೆ ಮುಂಬರುವಂತಹ ದಿನಗಳಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಕೂಡ ಅವಕಾಶ ಇರುವಂತದ್ದು. ಆದ್ರೆ ಅದನ್ನ ಚುನಾವಣಾ ಆಯೋಗ ಆಗಿರ್ಬೋದು ಹೈಕಮಾಂಡ್ ಕೂಡ ನಿರ್ಧಾರ ಮಾಡುತ್ತೆ. ಸೊ ಸದ್ಯದ ಮಟ್ಟಿಗೆ ಶಾಸಕ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿ ಪ್ರಮುಖವಾಗಿ ಅಂದ್ರೆ ನಿನ್ನೆ ಅವರು ನ್ಯಾಯಾಧೀಶರ ಎದುರು ಒಂದು ಪರಿಪರಿಯಾಗಿ ಮನವಿಯನ್ನ ಮಾಡ್ತಾರೆ. ಕಳೆದ 3 ದಿವಸದಿಂದ ಒಂದೇ ಬಟ್ಟೆಯಲ್ಲಿದ್ದೀನಿ ಅಂತ. ಸೊ ಹೀಗಾಗಿ ಜೈಲಿನ ಕೈಪಿಡಿಯ ಪ್ರಕಾರ ಆತನಿಗೆ ಕೂಡ ಜೈಲಿನಲ್ಲಿರುವಂತಹ ಅಂದ್ರೆ ಜೈಲಿನ ಕೈದಿಗಳು ಏನಿದ್ದಾರೆ ಅವ್ರಿಗೆ ನೀಡುವಂತಹ ಬಟ್ಟೆಯನ್ನೇ ಕೊಡೋದಕ್ಕೆ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಜೈಲಾಧಿಕಾರಿಗಳು ಜೈಲಲ್ಲೇ ಇರುವಂತಹ ಒಂದು ಕೈಪಿಡಿಯ ನಿಯಮ ಏನಿದೆ ಅದನ್ನ ವಿನಯ್ ಕುಲಕರ್ಣಿ ಅವರಿಗೆ ಊಟ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಬಟ್ಟೆ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಒಬ್ಬ ಕೈದಿಗೆ ಏನೆಲ್ಲ ಫೆಸಿಲಿಟಿ ಇದೆಯೋ ಅದನ್ನೆಲ್ಲ ಈಗಾಗಲೇ ಜೈಲಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ರಾಯಲ್ ಲೈಫ್ ಅನ್ನ ಲೀಡ್ ಮಾಡೋಂಗೆ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೂಡ ದರ್ಶನ್ ಕೇಸ್ ಸಂಬಂಧ ಒಂದು ತರಾಟೆಯನ್ನ ತೆಗೆದುಕೊಂಡಿತ್ತು. ಏನೇ ಒಂದು ತಪ್ಪು ನಡೆದ್ರು ಅದಕ್ಕೆ ಜೈಲಾಧಿಕಾರಿಗಳೇ ತಲೆದಂಡ ಅಂತ. ಸೊ ಈ ಕಾರಣಕ್ಕಾಗಿ ಇವರು ಶಾಸಕ ಹೊರಗಿನ ಪ್ರಪಂಚಕ್ಕಾಗಿರ್ಬೋದು, ಆದ್ರೆ ಸದ್ಯ ಪರಸ್ಪರ ಅಗ್ರಹಾರ ಜೈಲಲ್ಲಿ ಈಗ ಅವರು ಕೈದಿ. ಸೊ ಕೈದಿಗಳು ಹೇಗಿರ್ಬೇಕೋ ಅದೇ ರೀತಿ ಜೀವನವನ್ನ ನಡೆಸಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಅವರ ಭವಿಷ್ಯ ಇನ್ ಮುಂದೆ ಹೈಕೋರ್ಟ್ ನಲ್ಲಿ ಏನಾಗುತ್ತೋ ಅದರ ಆಧಾರದ ಮೇರೆಗೆ ಒಂದು ವೇಳೆ ಶಿಕ್ಷೆಗೆ ತಡೆ ಕೊಟ್ರೆ ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಒಂದು ವೇಳೆ ತಡೆ ಕೊಡದೆ ಹೋದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅಲ್ಲೂ ರಿಜೆಕ್ಟ್ ಆದ್ರೆ ಇವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಒಂದು ವೇಳೆ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ 14 ವರ್ಷಗಳ ಬಳಿಕ ಕನ್ನಡತೆಯ ಆಧಾರದ ಮೇರೆಗೆ ಏನಾದ್ರೂ ಒಂದು ಚಾನ್ಸ್ ಸರ್ಕಾರ ಕೊಟ್ರೆ ಹೊರಗಡೆ ಬರುವ ಸಾಧ್ಯತೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.